ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹತ್ರ ಇವತ್ತಿದೆ ಬುಲಾರೋ 4x4 ಪಿಕಪ್ಪು. ಎಲ್ಲರೂ ದುಡಿಯೋಕ್ಕೋಸ್ಕರ ತಗೊಳ್ಳೋಂಥ ವೆಹಿಕಲು. ಯಾರು ಇದನ್ನ ರಿವ್ಯೂ ಮಾಡಿರಲಿಲ್ಲ, ನಾನು ಇವತ್ತು ಇದನ್ನ ರಿವ್ಯೂ ಮಾಡೋದು ಅಂತ ಅಂದ್ಬಿಟ್ಟು ಎತ್ಕೊಂಡ್ಬಂದಿದ್ದೀನಿ. ಎಲ್ಲ ಬರೀ ಸೂಪರ್ ಬೈಕ್ಗಳ ಬಗ್ಗೆನೇ ಇನ್ಫಾರ್ಮೇಷನ್ ಕೊಟ್ಟರೆ ಇದ್ರ ಬಗ್ಗೆನೂ ಕೊಡ್ಬೇಕಲ್ವಾ. ಅದನ್ನ ಶೋಕಿ ಮಾಡೋಕ್ಕೆ ತಗೋತೀವಿ, ಇದನ್ನ ದುಡ್ದು ತಿನ್ನಕ್ಕೆ ತಗೋತೀವಿ. ದುಡ್ಡು ತಿನ್ನೋದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳವ. ಇವತ್ತಿಂದ ಯಾರ್ಯಾರನ್ನೋ ಬೆಳೆಸ್ತೀರಾ, ನಮ್ಮಂಥವ್ರನ್ನೂ ಸ್ವಲ್ಪ ಬೆಳೆಸಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಇದ್ರ ಲೋನು ಮತ್ತು ಇದು ಏನೆಲ್ಲ ಮೇಂಟೆನೆನ್ಸ್ ಬರುತ್ತೆ ಎಲ್ಲ ಈ ಗಾಡಿ ಓನರ್ನ ಕೇಳಿ ಇವತ್ತಿಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಷ್ಟೇ ಅಲ್ಲ, ಟ್ಯಾಕ್ಟ್ರು ಮತ್ತು ಇನ್ನೂ ದುಡಿಯೋಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಗಾಡಿ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡವ. ಒಳ್ಳೆ ವ್ಯೂ ಪಾಯಿಂಟಲ್ಲಿ ಇದ್ದೀವಿ, ಎಲ್ಲ ಕಲ್ಲು ಹೊಡಿತವ್ರೆ. ನಾವು ನೋಡಿದ್ರೆ ಇಲ್ಲಿ ಗಾಡಿ ರಿವ್ಯೂ ಮಾಡ್ತಿದ್ದೀವಿ. ಹುಡುಗರನ್ನೆಲ್ಲ ಹಾಕೊಂಡು ಗುಡ್ಡೆ ಹಾಕೋ ಬಂದ್ಬಿಟ್ಟು ಗಾಡಿ ರಿವ್ಯೂ ಮಾಡೋದಂತ ಬಂದಿದ್ದೀವಿ. ಇನ್ನು ಈ ಗಾಡಿ ಡೀಟೇಲ್ಸಿಗೆ ಬಂದರೆ 2523 cc ಇಂಜಿನು, 70 HP ಹಾರ್ಸ್ ಪವರು, 200 Nm ಟಾರ್ಕು. ಅದು ಬಿಟ್ರೆ 3200 RPM. ಇನ್ನು ಗಾಡಿ ಟೈರ್ ಬಂದರೆ ಟೈರ್ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಇಲ್ಲಿ ಹುಡುಕ್ತೆ ಸಿಕ್ಕಲೇ ಇಲ್ಲ. ಆದರೆ ಒಂದು ಟೈರ್ನ ಚೇಂಜ್ ಮಾಡಿಸ್ಬೇಕು ಅನ್ಕೊಂಡ್ರೆ ಮಿನಿಮಮ್ 8,500 ಬೇಕಂತೆ. 8,500 ಅಲ್ವಾ ಒಂದು ಟೈರ್ ಚೇಂಜ್ ಮಾಡಿಸ್ಬೇಕು ಅಂದರೆ 9,500 ಬರೋಬ್ಬರಿ. ಹಂಗೆ ದುಡ್ಡು ಕೊಡುತ್ತೆ. ಡೈಲಿ ಬಾಡಿಗೆ ಸಿಕ್ಕಿದ್ರೆ ನೀವೇ ಕುಬೇರು. ಆದರೆ ಸಿಗ್ಲಿಲ್ಲ ಅನ್ಕೊಂಡ್ರೆ ನಿಮ್ಮಂತ ತಿರ್ಬೇಕು ಇನ್ನೊಬ್ಬ ಇಲ್ಲ, ಆ ರೇಂಜ್ಗೆ ಆಗೋಯ್ತೆ. ಹುಷಾರಾಗಿ ಬಾಡಿಗೆ ಹುಡುಕ್ತೀನಿ ಅನ್ನೋ ತಾಕತ್ತಿದ್ರೆ ಈ ಥರ ಗಾಡಿಗಳು ಮಾಡಿ. ಇನ್ನು ಅದು ಬಿಟ್ರೆ ಓವರ್ ಆಲ್ ಗಾಡಿ ಡೀಟೇಲ್ಸ್ ಬಂದರೆ ಗಾಡಿ ಕೆಪಾಸಿಟಿ 1.5 ಟನ್. 1.5 ಟನ್ ಹಾಕ್ಬೋದು ಅಂತ ಹೇಳೋರೆ. ಇವ್ರು 4 ಟನ್ವರೆಗೂ ಹಾಕ್ತಾರೆ. ಅದು ನಿಮ್ಮ ಧೈರ್ಯ. ನಿಮ್ಮ ಗಾಡಿಗೆ ಏನೇ ಆದರೂ ನಾವು ಸಹಿಸ್ಕೊತೀವಿ ಅನ್ನೋ ತಾಕತ್ತಿದ್ರೆ ನೀವು ಹಾಕೊಳ್ಳಿ. ಅದು ಬಿಟ್ರೆ ಇನ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದು 55 ಲೀಟ್ರು. 1 ಲೀಟ್ರಿಗೆ 10 ಮೈಲೇಜ್ ಕೊಡುತ್ತೆ. 55 ಅನ್ಕೊಂಡ್ರೆ ನೀವೇ ಹೇಗೆ ಹಾಕೊಳ್ಳಿ. ಅದು ಬಿಟ್ರೆ ಮಿನಿಮಮ್ ಅನ್ಕೊಂಡ್ರು ತಿಂಗಳಿಗೆ ಇಲ್ಲ ಅನ್ಕೊಂಡ್ರು 60,000 ರಿಂದ 70,000 ಆರಾಮಾಗಿ ದುಡಿಬೋದು ಡೈಲಿ ಬಾಡಿಗೆ ಸಿಕ್ಕಿದ್ರೆ. ಇನ್ನು ತೊಟ್ಟಿ ವಿಷಯಕ್ಕೆ ಬಂದರೆ ಇದನ್ನ ತೊಟ್ಟಿ ಅನ್ಕೊಂತೀವಿ ನಮ್ಮ ಆಡು ಭಾಷೆಯಲ್ಲಿ. ಇದ್ರ ವಿಷಯಕ್ಕೆ ಬಂದರೆ 8 ಅಡಿ. ಇನ್ನು ಗಾಡಿ ಒಳಗಡೆ ಏನೇನೈತೆ ಅಂತ ನೋಡೋಕೆ ಹೋಗೋ ಬನ್ನಿ. ನಮ್ಮ ಡ್ರೈವರ್ಗಳು ಅನ್ಕೊಂಡ್ರೆ ತಮಾಷೆನ ಹೆಂಡ್ತಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಎಕ್ಸ್ಟ್ರಾ ಏನೇನೋ ಫಿಟ್ ಮಾಡಿಸಿರ್ತಾರೆ. ಅಂಥ ವಿಷಯದಲ್ಲಿ ಈ ಗಾಡೀಲಿ ಎಕ್ಸ್ಟ್ರಾ ಏನೇನು ಫಿಟ್ ಆಗಿದ್ದಾಳೆ, ರೇಡಿಯಮ್ ಬಿಟ್ರೆ ಇವ್ರೇನು ಜಾಸ್ತಿ ಫಿಟ್ ಮಾಡಿದಿಲ್ಲ. ಆದರೆ ರೇಡಿಯಮ್ ಜಾಸ್ತಿ ಹಾಕ್ಸವ್ರೆ. ಈ ಗಾಡಿ ಎಲ್ಲೇ ಸಿಕ್ಕೋರು ಒಂದು ನಾಯಿ ಹೇಳ್ಬಿಡಿ ನಮ್ಮ ಅರುಣ. ನನಗೆ ಅವರೇ ಓನರು. ಇವರು ವಿಕಾಸ್ ಗೌಡ ಟ್ಯಾಕ್ಟ್ರ್ ಓಡಿಸ್ತಾರೆ. ಇವರು ಮಾದೇವಣ್ಣ. ಇನ್ನಿಬ್ರು ಅವರೇ ಇಲ್ಲಿ. ಅವರು ಕಲ್ಗಿಲ್ ಹೊಡ್ಕೊಂಡು ಇದು ಮಾಡ್ತವ್ರೆ. ಮಲೇಶ್ ಮತ್ತು ಆಕಾಶ್ ಎಲ್ಲರೂ ಗುಡಿ ಹಾಕೊಂಡು ಬಂದಿದ್ದೀವಿ ಗಾಡಿ ರಿವ್ಯೂ ಮಾಡೋಕ್ಕೆ. ಓವರ್ ಆಲ್ ಗಾಡಿ ವಿಷಯಕ್ಕೆ ಬಂದರೆ ಟರ್ಬೋ ಇಂಜಿನು. ಅದು ಬಿಟ್ರೆ ಇನ್ನೇನು ಮ್ಯಾಟ್ರು ಅನ್ಕೊಂಡ್ರೆ ಈ ಗಾಡಿ ಅವ್ರು ತಗೊಂಡಾಗ 6 ಲಕ್ಷ ಆಗಿತ್ತು. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ 14,000 ಕಟ್ಟಾಗಿ ಮಾಡ್ಕೊಂಡಿದ್ರು. 4 ವರ್ಷ ಲೋನ್ಗೆ ಹಾಕ್ಸ್ಕೊಂಡಿದ್ರು. ಆದರೆ ಈಗ ಗಾಡಿ ರೇಟು ನಿಮ್ಮ ಮಾಡಲ್ ಮೇಲೆ ಡಿಪೆಂಡ್ ಐತೆ. ಸೆಕೆಂಡ್ಸ್ ತಗೊಂಡಿದ್ರೆ ಇದು ಸೆಕೆಂಡ್ಸು. ನೀವು ತಗೋತೀನಿ ಅನ್ಕೊಂಡ್ರೆ ಸೆಕೆಂಡ್ಸ್ ಇಲ್ಲ ಹೊಸದು, ಅದ್ರ ಮೇಲೆ ಡಿಪೆಂಡ್ ಐತೆ. ಹೊಸದಕ್ಕೆ 9 ಚಿಲ್ಲರೆ, 9 ಲಕ್ಷ ಸಮಥಿಂಗ್ ಏನೋ ಐತೆ. 3 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು. ನೀವು ಇಲ್ಲ ಅನ್ಕೊಂಡ್ರೆ 21,000 ಕಟ್ಟಬೇಕಾಯ್ತೆ 4 ವರ್ಷಕ್ಕೆ. ಇನ್ನು ಅದೆಲ್ಲ ಬಿಟ್ಬಿಟ್ಟು ಗಾಡಿ ಇಂಜಿನ್ ಬಗ್ಗೆ ಹೆವಿ ಡೀಟೇಲ್ಸ್ ಕೊಡೋಕೆ ಹೋಗಲ್ಲ. ಬೇರೆಯವರೆಲ್ಲ ಮಾಡ್ತಾರೆ. ಆ ಡೀಟೇಲ್ಸ್ ತಿಳ್ಕೊಂಡು ನೀವು ಏನೂ ಮಾಡಲ್ಲ. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳ್ತಾರೆ. ಆದರೆ ನೀವು ಈ ಗಾಡಿ ಓಡ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ರೆ ನಿಮಗೆ ಸಾಕು. ಇನ್ನು ಅದು ಬಿಟ್ಟು ಗಾಡಿ ಚಾರ್ಸಿ ಕಟ್ಟೈತೆ ಜಾಸ್ತಿ ಕೆಪಾಸಿಟಿ ಮೇಲೆ ಹಾಕಕ್ಕೆ ಹೋದರೆ ಎಕ್ಸ್ಟ್ರಾ 1.5 ಟನ್ ಮೇಲೆ ನೀವು ಹಾಕ್ತೀವಿ ಅನ್ಕೊಂಡ್ರೆ ಅದೆಲ್ಲ ನಿಮ್ಮ ರಿಸ್ಕಲ್ಲಿ ಇಟ್ಕೋಬೇಕು. ಇನ್ನು ಅದೆಲ್ಲ ಬಿಟ್ಟು ಈ ಗಾಡಿ ಓವರ್ ಆಲ್ ಏನು ಅನ್ಕೊಂಡ್ರೆ ಮೇಂಟೆನೆನ್ಸು ಅಷ್ಟೇ ಕಷ್ಟ. ಅಷ್ಟೇ ದುಡಿಯಲ್ಲ ಅಂತ ಹೇಳಲ್ಲ. ಪರ್ಮನೆಂಟ್ ಬಾಡಿಗೆ ಇಟ್ಕೊಂಡ್ರೆ ನಿಮ್ಗಂತೂ ಲಾಸ್ ಅಂತೂ ಇಲ್ಲವೇ ಇಲ್ಲ. ಯಾವ ರೇಂಜಿಗೆ ಅಂದರೆ ಗಾಡಿ ಫುಲ್ಲು ಬಂಡವಾಳನ 1.5 ವರ್ಷ 2 ವರ್ಷದಲ್ಲಿ ಎತ್ಕೋಬೋದು. ಆ ರೇಂಜಿಗೆ ದುಡ್ಡು ಕೊಡುತ್ತೆ. ಇನ್ನು ಈ ಗಾಡಿಗೆ ಕೇರಳದ ಕೊಂಬನ್ ಹೆಸರಿಟ್ಟವ್ರೆ. ಆನೆ ಹೆಸರು ನನಗೆ ಗೊತ್ತಿರೋ ಡೀಟೇಲ್ಸ್ ಪ್ರಕಾರ ಕೊಂಬನ್ ಅಂತ. ಇಲ್ಲಿ ನಮ್ಮ ಕೋಟೆ ರೂಟಲ್ಲಿ ಒಮ್ಮರ್ಗಳ್ಳಿಯವರು ಎಷ್ಟೋ ಜನ ಈ ಗಾಡಿನ ನೋಡೇ ಇರ್ತೀರ ಕನ್ಫರ್ಮ್ ಆಗಿ. ಯಾಕಂದರೆ ಯಾವಾಗಲೂ ಒಮ್ಮರ್ಗಳ್ಳಿ ಅಂಪಾಪುರದಲ್ಲೇ ಓಡಾಡ್ತಿರುತ್ತೆ. ಲೋಡ್ಗೆ ಅಂದರೆ ಕೇರಳಗೆ ಹೋಗಿದ್ದು ಬರುತ್ತೆ. ಇನ್ನು ಈ ಗಾಡಿ ಕರ್ನಾಟಕ, ತಮಿಳ್ನಾಡು, ಕೇರಳ ಸ್ಟೇಟ್ ಪರ್ಮಿಟು. ಇನ್ನು ಅದೆಲ್ಲ ಬಿಟ್ಟು ಎಕ್ಸ್ಟ್ರಾ ರೇಡಿಯಮ್ ವರ್ಕ್ ಮಾಡಿಸೋರೆ. ಸಖತ್ತಾಗಿ ಕಾಣ್ತಾ ಇದೆ ಗಾಡಿ.
ಅದೇ ರೇಂಜಿಗೆ ಮೇಂಟೈನ್ ಮಾಡೋರೆ ಡ್ರೈವರ್ಗಳು ಅಂತ ಕೇಳಬೇಕಾ, ಯಾವ ರೇಂಜಿಗೆ ಮೇಂಟೈನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಇನ್ನು ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಯಾಕಂದ್ಕೊಂಡ್ರೆ ಯಾರ್ಯಾರೋ ಮಾಡಿರೋ ವಿಡಿಯೋನ ಅದು ನಿಮ್ಗೆ ಯೂಸ್ ಇಲ್ಲದೆ ಹೋದ್ರು, ಅಷ್ಟು ಲಕ್ಷ ಕೊಟ್ಬಿಟ್ಟು ನೀವು ಸೂಪರ್ ಬೈಕ್ಗಳು ತಗೊಳ್ಳದೆ ಹೋದ್ರು ಆ ವಿಡಿಯೋನ ಶೇರ್ ಮಾಡ್ತೀರ. ಮತ್ತು ಈ ವಿಡಿಯೋ ಶೇರ್ ಆಗೋದ್ರಿಂದ ಎಷ್ಟೋ ಜನ ಗಾಡಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರ್ಗೆ ಹೆಲ್ಪ್ ಆಯ್ತು. ಇನ್ನು ಅದೆಲ್ಲ ಬಿಟ್ಟು ಇನ್ನು ಮುಂದಿನ ಮ್ಯಾಟ್ರಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ 22,000 ರೋಡ್ ಟ್ಯಾಕ್ಸು ಮತ್ತು ಇನ್ಶೂರೆನ್ಸ್ ಎಲ್ಲ ಸೇರಿಸಿ ಕಟ್ಟಬೇಕು ವರ್ಷಕ್ಕೆ. ಇನ್ನು ಮೀಟ್ರ್ ವಿಚಾರಕ್ಕೆ ಬಂದರೆ ಸ್ಪೀಡ್ ಮೀಟ್ರ್ ಐತೆ, ಅದು ಬಿಟ್ರೆ ಪೆಟ್ರೋಲ್ ಇಂಡೆಕ್ಸು, ಅದು ಬಿಟ್ರೆ ಇದು ಈಟು ಕೂಲು ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ, ಗಾಡಿ ಇಂಜಿನ್ ಈಟಲ್ಲಿ ಆಯ್ತಾ ಇಲ್ಲ ಅಂದ್ಕೊಂಡ್ರೆ ಎಷ್ಟು ಈಟಲ್ಲಿ ಐತೆ ಅಂತ ತಿಳ್ಕೊಳ್ಳೋಕ್ಕೆ. ಅದು ಬಿಟ್ರೆ ಇವ್ರು ಮೌಂಟ್ ಫಿಕ್ಸ್ ಮಾಡಿಸ್ಕೊಂಡವ್ರೆ, ಗಾಡಿ ಓಡಿಸ್ತಿರ್ಬೇಕಾರೆ ಗೊತ್ತಾಗ್ಲಿ ಗೂಗಲ್ ಮ್ಯಾಪ್ ಹಾಕೊಳ್ಳಿ ಗೂಗಲ್ ಮ್ಯಾಪ್ ಅನ್ಕೊಳಂತ. ಅದು ಬಿಟ್ರೆ ಇಲ್ಲೊಂದು ಡ್ಯಾಶ್ ಬೋರ್ಡ್ ಐತೆ, ಡ್ಯಾಶ್ ಬೋರ್ಡಲ್ಲಿ ಏನು ಇಟ್ಟವ್ರೆ ಅಂತ ಅಂದ್ಬಿಟ್ಟು ನಮಗೆ ಬೇಕಾ, ಓಪನ್ ಆಯ್ತಿಲ್ಲ ಅದನ್ನು ಕಿತ್ತಾಕಬಿಟ್ಟವ್ರೆ, ಪರವಾಗಿಲ್ಲ. ಇನ್ನು ಗಾಡಿ ಗೇರ್ ವಿಷಯಕ್ಕೆ ಬಂದರೆ 5 ಗೇರು, 1 ರಿವರ್ಸು, ಆಮೇಲೆ ಇನ್ನೂ ಏನೇನೋ ಆಪ್ಷನ್ಗಳೈತೆ. ಇದೆಲ್ಲ ಮೋಸ್ಟ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ದು ಅನಿಸುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತಾರೆ. ಎಕ್ಸ್ಟ್ರಾ ಫಿಟ್ಟಿಂಗು ಅದು ಈಗ ಕ್ರೈಮು, ಯಾರೂ ಜಾಸ್ತಿ ಮಾಡ್ಸೋಕೆ ಹೋಯ್ತಿಲ್ಲ, ಆದರೆ ಹಳೊಬ್ರು ಮಾಡಿಸಿರೋರು ತಗ್ಸಿಲ್ಲ. ಅದು ಬಿಟ್ರೆ ಗಾಡೀಲಿ ಒಂದು ಸೌಂಡ್ ಬಾಕ್ಸ್ ಐತೆ, ಇಲ್ಲೇ ಎಲ್ಲೋ ಸ್ಪೀಕರ್ಗಳು ಇಟ್ಟಿರ್ತಾರೆ. ಫ್ಯಾನು ಹಾಕ್ಸ್ಕೊಂಡವ್ರು ನೋಡ್ಗುರು, ಫ್ಯಾನ್ ಇರಲೇಬೇಕು. ಎಷ್ಟು ಕಷ್ಟ ಐತೆ ಅನ್ಕೊಂಡ್ರೆ ಆಚೆ ಹೋದರೆ ನಮಗೆ ಗೊತ್ತು. ಒಂದಿನ ಶೆಕೆ ಆದರೆ ನಾವು ಮನೆ ಒಳಗೆ ತಡೆಯಲ್ಲ, ಇನ್ನು ಆಚೆ ಹೋಗಿ ದುಡಿಯೋಕೆ ಹೋದವ್ರಿಗೆ ಶೆಕೆ ಆದರೆ ಇನ್ನೇನು ಮಾಡ್ತಾರೆ. ಗೈಸ್, ನೀವು ಎಂಥವ್ರ ವೀಡಿಯೋನ ಶೇರ್ ಮಾಡಿ ಅವ್ರನ್ನ ಬೆಳೆಸ್ತೀರಾ. ಈ ಥರದ ಶೇರ್ ಮಾಡೋದ್ರಿಂದ ಯಾರೋ ಒಬ್ಬರು ತಗೋಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಚೂರು ಹೆಲ್ಪ್ ಆಯ್ತೆ, ಸ್ವಲ್ಪ ಜನಕ್ಕೆ ದುಡಿಯೋಕ್ಕೆ ಈಸಿ ಆಯ್ತೆ. ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇದನ್ನ ಮಾಡವ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಗಾಡಿಗಳೆಲ್ಲ ರಿವ್ಯೂ ಮಾಡ್ತಿದ್ರು, ಆದರೆ ಈ ಥರ ಗಾಡಿಗಳನ್ನ ಯಾರು ರಿವ್ಯೂ ಮಾಡ್ತಿಲ್ಲ. ಕಮ್ಯುನಿಟಿ ಅಂದ್ಕೊಂಡ್ರೆ ಬರೀ ಬೈಕಿಂಗ್ ಅಷ್ಟೇ ಅಲ್ಲ, ಇನ್ನೂ ಎಷ್ಟೋ ಇವೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ದುಡಿಯೋಕ್ಕೆ ಏನೇನು ಬೇಕು, ಯಾವ್ಯಾವ ರೀತಿ ಯೂಸ್ ಐತೆ, ಏನೇನು ಇರುತ್ತೆ ದುಡಿಯೋ ಎಕ್ವಿಪ್ಮೆಂಟ್ಸು, ಇದೆಲ್ಲನೂ ಹುಡುಕಿ ಆದಷ್ಟು ಟ್ರೈ ಮಾಡಿ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಓವರಾಲ್ ಗಾಡಿ ಓಡಿಸ್ತಾ ಹೆಂಗೈತೆ, ಹೆಂಗೆ ಫೀಲ್ ಕೊಡುತ್ತೆ ಅನ್ನೋಂತ ಚೆಕ್ ಮಾಡವ. ಸೀಟ್ ಕಂಫರ್ಟಬಲ್ ಆಗಿರಬೇಕು ಅಂದ್ಕೊಂಡ್ರೆ ನೀವು ಅಲ್ಲಿದೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅನಿಸುತ್ತೆ. ಇವ್ರು ಏನೇನೋ ಚೇಂಜ್ ಮಾಡ್ಕೊಂಡು ಡ್ರಗ್ಗೆಲ್ಲ ಹಾಕೊಂಡವ್ರೆ. ಮತ್ತು ಅಷ್ಟೆಲ್ಲ ದೂರಕ್ಕೆ ಹೋಯ್ತೀವಿ ಅಂದ್ಕೊಂಡ್ರೆ ಇಷ್ಟೆಲ್ಲ ಸೇಫ್ಟಿ ಬೇಕೇ ಬೇಕು ಅಂದ್ಕೊಂಡ್ರೆ ನಂಗೆ ಅನ್ಸುತ್ತೆ. ಇನ್ನು ಈ ಗಾಡಿಗಳಲ್ಲಿ ಅಷ್ಟು ದೂರ ಹೋಗಿದ್ದು ಬರಬೇಕು ಅನ್ನೋದು ಹೆವಿ ರಿಸ್ಕ್ ಕೆಲಸ. ನಾವು ಸುಮ್ಮನೆ ಶೋಕಿಗೆ ಟ್ರಿಪ್ ಮಾಡ್ತೀವಿ, ಇವರು ದುಡಿಯೋಕ್ಕೋಸ್ಕರ ಒಂದು ತನ್ನಕ್ಕೋಸ್ಕರ ಟ್ರಿಪ್ ಮಾಡ್ತಾರೆ. ಇಂಥವ್ರಿಗೆಲ್ಲ ಒಂದು ಚೂರು ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದ್ರೆ ನಾವು ತಿನ್ನೋ ಅನ್ನನೂ ಸಾಗಿಸೋರು ಇವರೇ. ರೈತ ಒಂದು ಕಡೆ ಬೆಳೆದ್ರೆ ಇನ್ನೊಂದು ಕಡೆ ತೆಗ್ದಾಕೋರು ಇವರೇ. ಒಂದು ದಿನ ಟ್ರಾನ್ಸ್ಪೋರ್ಟೇಷನ್ ನಿಂತೋದ್ರೆ ಇಡೀ ದೇಶನೇ ನಿಂತೈತೆ. ಆ ರೇಂಜ್ಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಆಲ್ಮೋಸ್ಟ್ ದೇಶ ನಿಂತಿರೋದು. ಲಾಕ್ಡೌನ್ ಟೈಮಲ್ಲಿ ನಾವು ನೋಡಿದ್ದೀವಿ ಎಷ್ಟು ಕಷ್ಟ ಆಯಿತು ಅಂತ. ಇನ್ನು ಈ ಗಾಡಿ ಟಾಪ್ ಸ್ಪೀಡು ಅವ್ರು ಕೊಟ್ಟವ್ರೆ 140 ಅಂತ ಅಂದ್ಬಿಟ್ಟು ಒಂದು 120 ತನಕ ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಓವರಾಲ್ ಡೀಟೇಲ್ಸ್ ಇನ್ನೇನು ಬೇಕಾಗಿಲ್ಲ ಅನ್ಸುತ್ತೆ. ಒಬ್ಬ ಗಾಡಿ ಮಾಡ್ತಾವನೆ ಅನ್ಕೊಂಡ್ರೆ ಇಷ್ಟು ಡೀಟೇಲ್ಸ್ ಸಾಕು ಅಂತ ಅನ್ಸುತ್ತೆ. ಎಕ್ಸ್ಟ್ರಾ ಡೀಟೇಲ್ಸ್ಗಳನ್ನೆಲ್ಲ ದುಡ್ಡು ಹಾಕೊಂಡು ಸುಮ್ಮನೆ ನಿಮ್ಮ ತಲೆನೂ ಕೆಡಿಸಿ ನಿಮ್ಗೆ ಅರ್ಥ ಆಗಲ್ಲ ಅಂತ ಗೊತ್ತಿದ್ರು ಹೇಳ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಇಷ್ಟು ಟೈಮಲ್ಲಿ ಎಷ್ಟಾಯ್ತೋ ಆ ರೇಂಜಿಗೆ ಕೊಟ್ಟಿದ್ದೀನಿ ಡೀಟೇಲ್ಸ್ನ ಅಂತ ಯೂಸ್ ಮಾಡ್ಕೊಳ್ಳಿ. ಮತ್ತು ಯಾರೇ ಗಾಡಿ ಮಾಡಬೇಕು ಅಂದ್ಕೊಂಡಿದ್ರು ತಲೆ ಕೆಡಿಸ್ಕೊಳ್ದೆ ಶೋರೂಮ್ಗೆ ಹೋಗಿ ಕೇಳಿ. ನೀವು ಏನಾದ್ರು ಸೆಕೆಂಡ್ ಶೋರೂಮಲ್ಲಿ ಮಾಡಬೇಕು ಅಂತಂದರೆ ಒಂದ್ಸರಿ ಪಾರ್ಟಿನ ಹಿಡೀರಿ. ಪಾರ್ಟಿ ಹಿಡಿದ್ರು ಲೋನ್ ಅವ್ರು ನಿಮ್ಗೆ ಡೈರೆಕ್ಟಾಗಿ ಸಿಗ್ತಾರೆ. ಹೋಗಿ ನೀವು ಸೆಕೆಂಡ್ ಶೋರೂಮಲ್ಲಿ ತಗೊಂಡ್ರೆ ಮಾತ್ರ ಲೋನ್ ಮಾಡ್ಕೊಡೋದು. ಈ ಥರ ಬ್ಲೈಂಡಾಗೆಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಕಡೆನೂ ಲೋನ್ ಮಾಡಿಸ್ಕೊಡೋರು ಇದ್ದೇ ಇರ್ತಾರೆ, ಏಜೆಂಟ್ಗಳಂತ ಇರ್ತಾರೆ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಈ ಥರ ಗಾಡಿ ತಗೋಬೇಕು ಅಂದ್ಕೊಂಡಿದ್ದೀನಿ, ಬಂದು ಒಂದು ಸ್ವಲ್ಪ ಇದು ಮಾಡ್ಕೊಡಿ ಅಂತ. ಸೆಕೆಂಡ್ ಶೋರೂಮ್ಗೆ ಹೋಗೋಕ್ಕಿಂತ ಡೈರೆಕ್ಟಾಗಿ ತಗೊಂಡ್ರೆ ನನ್ನ ಪ್ರಕಾರ ಸ್ವಲ್ಪ ದುಡ್ಡು ಕಮ್ಮಿ ಐತೆ. ಅವರು ಇನ್ನೂ ಮಡಿಕೊಂಡಿರ್ತಾರೆ, ಕಮಿಷನ್ ಮಡಿಕೊಂಡಿರ್ತಾರೆ. ಡೈರೆಕ್ಟಾಗಿ ಹುಡುಕಕ್ಕೆ ನೋಡಿ, ಸಿಗ್ಲಿಲ್ವಾ ಸೆಕೆಂಡ್ ಶೋರೂಮ್ಗೆ ಹೋಗಿ. ಇನ್ನು ಅದೆಲ್ಲ ಬಿಟ್ಟು ಹೇಳ್ದಂಗೆ ಬಾಡಿಗೆ ಮಾತಾಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಒಂದು ಸ್ವಲ್ಪ ದಿನ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಏನೂ ಮಾಡೋಕೆ ಹೋಗ್ಬೇಡಿ. ನೀವು ದಿಕ್ಕಾಪಾಲಾಗ ಎಷ್ಟೆಷ್ಟೋ ಮಾತಾಡ್ಕೊಂಡು ಹೋಗಿ ನಿಮ್ಮ ಕೈಗೂ ಈ ಗಾಡಿ ಬರೀ ಓಡಿಸಿ ನಿಮ್ಮ ಡ್ರೈವರ್ ಚಾರ್ಜ್ ಅಷ್ಟೇ ಕೇಳೋಂಗಿಲ್ಲ. ಮೇಲೆ ಎಷ್ಟೆಷ್ಟು ಐತೆ ಮತ್ತು ಖರ್ಚಿಗೆ ಮೇಂಟೆನೆನ್ಸ್ಗೂ ಮೇಂಟೈನ್ ಆಗಬೇಕು. ಆ ರೇಂಜಿಗೆ ಬಾಡಿಗೆ ಹೇಳಬೇಕು. ಅದು ಒಬ್ಬ ಡ್ರೈವರ್ ಲಕ್ಷಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಅನಿಸುತ್ತೆ ಸಾಕು. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಮ್ಮ ವಿಕಾಸ್ ಗೌಡ ಅವ್ರದ್ದೇ ಟ್ಯಾಕ್ ಡಿಸ್ಕೌಂಟ್ ರಿವ್ಯೂ ಮಾಡುವ ಅಂದ್ಕೊಂಡಿದ್ದೀನಿ.
ಅವ್ರಿಗೆ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ಡೀಟೇಲ್ಸ್ ಗೊತ್ತು. ಊರು ಬಂತು, ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ.